ಸುರಿಯುತ್ತಿರುವ ಮಳೆ ಆತಂಕಕ್ಕೆ ಕಾರಣವಾಗಿದೆ ಮುಧೋಳ ಘಟಪ್ರಭಾ ನದಿ. ಇದೇ ರೀತಿ ಸತತವಾಗಿ ಮಳೆ ಸುರಿದ್ರೆ ಯಾದವಾಡ ರಸ್ತೆ ಬಂದ್ ಆಗುವುದು ಪಕ್ಕ. ತುಂಬಿ ಹರಿಯುತ್ತಿರುವ ಘಟಪ್ರಭೆಯಲ್ಲಿ ಆತಂಕ ತಪ್ಪಿದಲ್ಲ. ಆ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಧೋಳ ಜನರಿಗೆ ಕಾಡ್ತಿದೆ ಪ್ರವಾಹ ಭೀತಿ. ಮುಳುಗಡೆಯಾಗಿ ಬಿಡುತ್ತಾ ಯಾದವಾಡದ ಸೇತುವೆ. ಸತತವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಬೆಳಗಾವಿಯಲ್ಲೂ ವರುಣನಬ್ಬರ ಜೋರಾಗಿಯೇ ಇದೆ. ಬೆಳಗಾವಿಯ ಹೆಡ್ಕಲ್ ಡ್ಯಾಂ ತುಂಬಿದ್ದು ಬಿಟ್ಟು ಬಿಡದೆ ಘಟಪ್ರಭೆಗೆ ನೀರನ್ನ ಹರಿಸಲಾಗುತ್ತಿದೆ. ಹೆಡ್ಕಲ್ ಡ್ಯಾಮ್ನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇಲ್ಲಿ ಗಮನಿಸಬಹುದು, ಮೀನುಗಾರರು ಬಲೆಯನ್ನು ಬೀಸುತ್ತಿದ್ದಾರೆ, ಜನರು ಗಮನಿಸುತ್ತಿದ್ದಾರೆ. ಇದು ಅತಿಯಾಗಿ ಮಳೆ ಆಗೋದ್ರಿಂದ ಸ್ವಲ್ಪ ಆಜುಬಾಜು ಗ್ರಾಮಗಳಿಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುತ್ತದೆ. ಏಷ್ಯಾದಂತ ಶ್ವೇತಾ ಬೇಡ್ಕರ್ ಅವರು ವೀಕ್ಷಣೆ ಮಾಡುತ್ತಿದ್ದಾರೆ. ಈಗಾಗಲೇ ಮುನ್ಸೂಚನೆಯನ್ನು ನೀಡಿದ್ದಾರೆ. ಮಟ್ಟ ಯಾವ ಮಟ್ಟಿಗೆ ಇದೆ ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಮುಧೋಳ ತಾಲೂಕಿನ ಸಾಕಷ್ಟು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಳ್ಳಲಿವೆ. ಅದರಲ್ಲೂ ಶಾಂತವಾಗಿದ್ದ ಘಟಪ್ರಭಾ ನದಿ ಉಗ್ರಾವತಾರ ತಾಳಲಿದೆ. ಹಳ್ಳಿ ಭಾಗದಲ್ಲಿ ಈಗಾಗಲೇ ಡಂಗುರನ್ನು ಬಾರಿಸಿದ್ದಾರೆ. ಇನ್ನೊಂದು ಕಡೆ ಅಪಾಯದ ಮಟ್ಟ ಜಾಸ್ತಿ ಆದರೆ ತೊಂದರೆ ಆಗುವ ಸಂಭವನೀಯತೆ ಇದೆ. ಹಾಗಾಗಿ ತಾಲೂಕು ಆಡಳಿತ ಈಗ ಎಲ್ಲ ರೀತಿಯಾಗಿ ಸಜ್ಜಾಗಿದೆ. ಗ್ರಾಮಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸದ್ಯಕ್ಕೆ ಮುಧೋಳ ಯಾದವಾಡ ಸೇತುವೆ ಬಳಿ ಇರುವ ಘಟಪ್ರಭೆಯ ನದಿ ಉಕ್ಕಿ ಹರಿಯುತ್ತಿದೆ. ನದಿ ಪಾತ್ರದ ಹೊಲ ಗದ್ದೆಗಳಲ್ಲಿ ನೀರು ನುಗ್ಗಿದೆ. ಇದೇ ರೀತಿ ನದಿ ನೀರು ಹೆಚ್ಚಾದ್ರೆ ಮುಧೋಳ ತಾಲೂಕಿನ ಎಲ್ಲ ಸೇತುವೆಗಳು ಬಂದ್ ಆಗಲಿವೆ. ಅದೇ ರೀತಿ ಮುಧೋಳಕ್ಕೆ ಪ್ರವಾಹ ಭೀತಿ ತಪ್ಪಿದ್ದಲ್ಲ. ಆದಷ್ಟು ಬೇಗ ಸಾರ್ವಜನಿಕರು ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ತಾಲೂಕು ಆಡಳಿತ ಈಗಾಗಲೇ ಎಲ್ಲ ಅಧಿಕಾರಿಗಳು ಸೇರಿ ಸಭೆಯನ್ನು ಮಾಡಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳುವ ಕೆಲಸ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಅವಿನಾಶ್ ಜೊತೆ ಮಹೇಶ್ ತೇಲಿ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.